ಇದು ನಿಸಾರ್ ಅಹಮದ್ ಅಟ್ 79 ವಿಶೇಷ. ನಾನು ರಮಾಕಾಂತ್. ವೀಕ್ಷಕರೇ, ಫೆಬ್ರವರಿ 5, 1936 ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯಲ್ಲಿ ಜನಿಸಿದಂತಹ ನಿಸಾರ್ ಅಹಮದ್ ಸರ್ ಇವತ್ತು ನಮ್ಮ ಸ್ಟುಡಿಯೋದಲ್ಲಿರ್ತಾರೆ. ಇವತ್ತು ಅವರ ಹುಟ್ಟುಹಬ್ಬ. ಈ ಒಂದು ಶುಭ ಸಂದರ್ಭದಲ್ಲಿ ಅವರ ಜೊತೆಗಿರ್ತಕ್ಕಂಥದ್ದು ಇಡೀ ನಮ್ಮ ಜನಶ್ರೀ ಬಳಗದ ಭಾಗ್ಯ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಅದೇ ರೀತಿ ನಾನು ಮೊದಲಿಗೆ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿತ್ಯೋತ್ಸವದ ಕವಿ KS ನಿಸಾರ್ ಅಹಮದ್ ಸರ್ಗೆ ಈ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ಪ್ರಪ್ರಥಮವಾಗಿ ಈ ಸ್ಟುಡಿಯೋ ಒಳಕ್ಕೆ ನಾನು ಕಾಲಿಟ್ಟಿದ್ದೇನೆ. ನನ್ನ ಮಾನ್ಯ ಮಿತ್ರರಾದ ಶ್ರೀ ರವಿ ಬೆಳಗೆರೆ ಅವರ ಒಂದು ಕೃಪೆಯಿಂದ ಅನ್ಬಹುದು, ಒತ್ತಾಯದಿಂದ, ಹಕ್ಕಿನಿಂದ. ಇಲ್ಲಿ ಬಹಳ ನನಗೆ ಆತ್ಮೀಯರು, ಬಹಳ ವರ್ಷಗಳ ಪರಿಚಿತರು. ನಮ್ಮ ಕನ್ನಡದ ಪತ್ರಿಕೋದ್ಯಮದಲ್ಲೇ ಅಷ್ಟೇ ಯಾಕೆ ಒಂದು ರೀತಿಯಲ್ಲಿ ಜನಾದರಣೀಯತೆಯನ್ನೂ ಮೀರಿ ವೈಚಾರಿಕತೆಯನ್ನು ಮೆರೆಸ್ತವರು ತಮ್ಮ ಲೇಖನಗಳಲ್ಲಿ ರೋಚಕವಾಗಿ ಬರೆಯೋದ್ರ ಜೊತೆಯಲ್ಲೇ ವಿಚಾರಕ್ಕೆ ಹಚ್ಚುವಂಥ ಒಂದು ಶೈಲಿಯನ್ನು, ಒಂದು ಧಾಟಿಯನ್ನು ಅವರು ರೂಪಿಸ್ಕೊಂಡಿದ್ದಾರೆ. ಅವರು ಇದರ ಮುಖ್ಯಸ್ಥರಾಗಿದ್ದಾರೆ ಅಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ತಕ್ಷಣ ನಾನು ಒಪ್ಕೊಂಡೆ. ಇವತ್ತು ಇಲ್ಲಿ ಬಂದು ನೋಡಿದಾಗ, ಈ ನಿಮ್ಮ ಸ್ಟುಡಿಯೋ ನೋಡಿದ ತಕ್ಷಣ ಅಂದೆ, ಏನಪ್ಪ ಒಳ್ಳೆ ಇಂದ್ರನ ಸಭೆ ಇದ್ದಾಗಿದೆ ಅಂತ. ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ನಿಮ್ಮ ಕಟ್ಟಡ ಕೂಡ ಅದ್ಭುತವಾಗಿದೆ. ಜಾಗ ಮತ್ತೊಂದು, ಆಮೇಲೆ ನಿಮ್ಮಲ್ಲಿ ಕೆಲಸ ಮಾಡ್ತಿರೋ ನಿಮ್ಮ ಸಹೋದ್ಯೋಗಿಗಳು ಅವರ ನೇತೃತ್ವದಲ್ಲಿ ಎಷ್ಟು ಲವಲವಿಕೆಯಿಂದ, ಎಷ್ಟು ಗೆಲುವಿನಿಂದ ಇದ್ದಾರೆ ಅಂದರೆ ಇದೆಲ್ಲ ಕೇವಲ ಮುಖವಾಡ ಅಲ್ಲ ಅನ್ನೋದು ಅವ್ರ ಮಾತುಗಳಿಂದ ನನಗೆ ವ್ಯಕ್ತವಾಯಿತು. ಹೀಗಾಗಿ ಒಂದು ಒಳ್ಳೆಯ ಜಾಗಕ್ಕೆ ನಾನು ಬಂದಿದ್ದೀನಿ ಅನ್ನೋ ಸಮಾಧಾನ ನನಗಿದೆ. ನಿಮಗೆಲ್ಲ, ಅದರಲ್ಲೂ ರವಿ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಜೊತೆಯಲ್ಲಿ ನಮ್ಮ ಶೀಲಾ ಮೇಡಮ್ ಅವರ ಒಂದು ರೀತಿ ಅಕ್ಕ, ಬಲಗೈ ಇದ್ದ ಹಾಗೆ. ಅವರು ಎಂಥ ಒಬ್ಬ ಕಾರ್ಯ ಚತುರೇ ಅಂದರೆ ಕಾರ್ಯ ವಿಚಕ್ಷಣತೆಯ ಜೊತೆ ಚಾತುರ್ಯನೂ ಇರಬೇಕು. ಆ ಚಾತುರ್ಯ ಅವರಲ್ಲಿ ಕಾಣ್ತೀವಿ. ಅವ್ರು ಪ್ರಾರ್ಥನಾ ಸ್ಕೂಲ್ನ ಭಾಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ದೊಡ್ಡ ಹಡಗದು. ಸುಮಾರು 7,000 ಚಿಲ್ಲರೆ, 7,600 ಮಕ್ಕಳನ್ನ ಅವರು ಸಂಭಾಳಿಸ್ಕೊಂಡು ಹೋಗ್ತಿದ್ದಾರೆ. ಅಂಥ ಶೀಲಾ ಮೇಡಮ್ ಕೂಡ ನನ್ನ ಜೊತೆಯಲ್ಲಿ ಇವತ್ತು ಬಂದಿರೋದು ನನ್ನ ಒಂದು ಅದೃಷ್ಟ ಅಂದ್ಕೊಳ್ತೀನಿ. ನಿಮಗೆಲ್ಲ ಶುಭವಾಗಲಿ. ದೇವರು ಆಯುರಾರೋಗ್ಯ ಭಾಗ್ಯ ಕೊಡಲಿ ಅಂತ ಕೋರ್ಕೊಳ್ತೀನಿ. ಇದೇ ಸಂದರ್ಭದಲ್ಲಿ ಪ್ರಾರ್ಥನಾ ಶಾಲೆಯ ಸಂಗೀತ ಶಿಕ್ಷಕಿಯಾಗಿರ್ತಕ್ಕಂತಹ ತಿಲಕಾವತಿ ಮೇಡಮ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಾನು ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ತಿಲಕಾವತಿ ಅವರೇ, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಂತರದಲ್ಲಿ ಇದೇ ಪ್ರಾರ್ಥನಾ ಶಾಲೆಯ ವಿದ್ಯಾರ್ಥಿನಿ ರಕ್ಷಿತಾ ಭಾಸ್ಕರ್ ಕೂಡ ಸ್ಟುಡಿಯೋಗೆ ಬಂದಿರತಕ್ಕಂಥದ್ದು. ರಕ್ಷಿತಾ, ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್. ಇನ್ನು ಜನಶ್ರೀಯ CEO ME ರವಿ ಬೆಳಗೆರೆ ಸರ್ ಕೂಡ ಇದ್ದಾರೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನನಗೆ ಬೈತಾರೆ, ನಮ್ಮ ಸ್ಟುಡಿಯೋದಲ್ಲಿ ನನ್ನೇ ವೆಲ್ಕಮ್ ಮಾಡ್ತಿದ್ಯಾ ಅಂತ ಹೇಳಿ. ಹಾಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿಲ್ಲ. ಉಳಿದ ಕಾರ್ಯಕ್ರಮವನ್ನು ಅವರೇ ನಡೆಸ್ಕೊಡ್ತಾ ಇದ್ದಾರೆ ರವಿ ಬೆಳಗೆರೆ ಸರ್. ಅಂದ್ರೆ ನಿತ್ಯೋತ್ಸವ ಕವಿ ಸ್ಟುಡಿಯೋದಲ್ಲಿ ಇರ್ತಕ್ಕಂಥದ್ದು. ಇವತ್ತಿಗೂ ಜೋಗದ ಸಿರಿ ಬೆಳಕಿನಲ್ಲಿ ಹಾಡನ್ನ ಯಾರಾದರೂ ಕನ್ನಡಿಗ ಕೇಳಿಲ್ಲ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅದನ್ನ ಪಾಪ ಅಂತಾನೆ ಕರೀಬಹುದಾಗತ್ತೆ. ಅಷ್ಟೇ ಅಲ್ಲ, ಜೋಗದ ಸಿರಿ ಹಾಡದೆ ಯಾವ ಕನ್ನಡ ಕಾರ್ಯಕ್ರಮವೂ ಆರಂಭವಾಗುವುದಿಲ್ಲ. ಅನೇಕ ಕನ್ನಡ ಶಾಲೆಗಳಲ್ಲಿ, ನನ್ನ ಶಾಲೆಯೂ ಸೇರಿದಂತೆ, ಅದು ಪ್ರಾರ್ಥನಾ ಗೀತೆ. ಪ್ರಾರ್ಥನಾ ಗೀತೆ ಅವ್ರನ್ನ ನೀವು ಸರ್ ಅಂತೀರಿ, ನಾನು ವಾಲೀದ್ ಅಂತ ಕರಿತೀನಿ. ಉರ್ದುವಿನಲ್ಲಿ ವಾಲೀದ್ ಅಂದ್ರೆ ತಂದೆ ಅನ್ನುವ ಅರ್ಥ ಬರುತ್ತೆ. ಒಬ್ಬ ತಂದೆಯ ಸ್ಥಾನವನ್ನು ಅವರಿಗೆ ನಾನು ಕೊಟ್ಟು ಅವರನ್ನ ಇವತ್ತು ನನ್ನ ಸಮಸ್ತ ವೀಕ್ಷಕರ ಹಾಗೂ ಜನಶ್ರೀ ಸಿಬ್ಬಂದಿಯ ಪರವಾಗಿ ವಿಶೇಷವಾಗಿ ಸ್ವಾಗತಿಸ್ತಾ ಒಂದು ಚಿಕ್ಕ ಅನುಮತಿಯನ್ನು ಕೇಳ್ತಾ ಇದ್ದೀನಿ. ನಮ್ಮ ಸಂಸ್ಥೆಯ ನಿರ್ದೇಶಕರಿಬ್ಬರ ಪೈಕಿ ಒಬ್ಬರಾದಂಥ ಒಬ್ಬರು BKBN ಮೂರ್ತಿ, ಇನ್ನೊಬ್ಬರು ಸಂಜಯ್ ಬೆಟ್ಗೇರಿ. ಸಂಜಯ್ ಬೆಟ್ಗೇರಿಯವರು ಬಂದು ಹಿರಿಯರಿಗೆ ಹ್ಯಾಪಿ ಬರ್ಡೇ ಹೇಳಬೇಕು ಅಂತ ಕೇಳ್ಕೊತೀನಿ. ಸಿಂಗ್ ಹ್ಯಾಪಿ ಬರ್ಡೇ. Happy birthday to you. Happy birthday to you. Happy birthday to you. Happy birthday to you. ನಿಂತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ. ಅದನ್ನ ಹಾಕೊಂಡೆ ಕೂತ್ಕೊಂಡಿದ್ರೆ ಸಂತೋಷ. ಅಂದ್ರೆ ಬೇಗ ತೆಗೀರಿ ಅಂತ ಸೂಚನೆ. ಇಲ್ಲ, ನಾಡಿನ ಅತ್ಯಂತ ಹೆಮ್ಮೆಯ ಕವಿ
ನಾನು ಅವ್ರನ್ನ ದಿವ್ಯ ಕವಿ ಅಂತ ಕರಿತೀನಿ. ಏನೋ ಅವರ ಗೀತೆಯನ್ನ ಹಾಡುವುದಕ್ಕೆ ಮುಂಚೆ ಸಮಸ್ತ ಕವಿಗಳ, ಕರ್ನಾಟಕದ ಕನ್ನಡದ ಸಮಸ್ತ ಕವಿಗಳ ದೇವರಾದ, ನಮ್ಮ ಪಾಲಿಗೆ ದೇವರೇ ಅವರು, ಕುಮಾರವ್ಯಾಸರು ಅವರ ಒಂದು ಗೀತೆಯನ್ನ, ಒಂದು ಚರಣವನ್ನ ಮೇಡಮ್ ತಿಲ್ಕಾವತಿ ಅವರು ಹಾಡಬೇಕು ಅಂತ ಕೇಳ್ಕೊತೀನಿ. ಅರಸುಗಳಿಗಿದು ವೀರ, ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿರಹಿಗಳ ಶೃಂಗಾರ, ವಿರಹಿಗಳ ಶೃಂಗಾರ, ವಿದ್ಯಾ ಪರಿಣತರಲಂಕಾರ, ವಿದ್ಯಾ ಪರಿಣತರಲಂಕಾರ, ಕಾವ್ಯಕ್ಕೆ ಗುರುವೆನಲು, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರ ವ್ಯಾಸ ಭಾರತವ, ಆ ಮಹಾಕವಿಗೆ ನಮಸ್ಕಾರ ಮಾಡ್ತಾ, ನನ್ನ ಪಕ್ಕದಲ್ಲಿ ಕುಳಿತಿರುವ ದಿವ್ಯ ಕವಿಗೆ ಒಂದು ನಮನವನ್ನು ಹೇಳ್ತಾ, ಈಗ ಜೋಗದ ಸಿರಿ, ಆ ಜೋಗದ ಧಾರೆ ಧುಮುಕಬೇಕು. ನಿಸಾರ್ ಅಹಮದ್ ಅವ್ರ ಮೇಲಕ್ಕೆ ಮೇಲಕ್ಕೆ ಇನ್ನೂ ದೊಡ್ಡ ಎತ್ತರಕ್ಕೆ ಏರಬೇಕು. ಅವ್ರಿಗೆ 78 ತುಂಬಿ ಇವತ್ತು 79 ಆಗಿದೆ. ನನಗೆ 100 ತುಂಬೋದ್ರೊಳಗವರೆಗೂ ತಾವಿರಬೇಕು ಅಂತ ವಿನಂತಿಸ್ಕೊಳ್ತೀನಿ. ಜೋಗದ ಸಿರಿ ಇಬ್ರು ಹಾಡಿದ್ರೆ ಚಂದ. ರಕ್ಷಿತಾ, ಮಗು ಹಾಡ್ಮ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ
ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ. ಈ ನಾಡಿಗೆ ನಿತ್ಯೋತ್ಸವವನ್ನ ಕೊಟ್ಟಂಥ ದಿವ್ಯ ಕವಿ ನಿಸಾರ್ ಅಹಮದ್ ಅವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ನೀವು ಕೆಲವರು ಅಂತಾರೆ ಮುಸಲ್ಮಾನರು ಅಂತ, ಬಹುಶಃ ನನಗೂ ಜಾತಿ ಇಲ್ಲ, ನಿಮಗೂ ಇಲ್ಲ. ನನ್ನ ತಾಯಿ ಭಾಷೆ ತೆಲುಗು, ನಿಮ್ಮ ತಾಯಿ ಭಾಷೆ ಉರ್ದು. ಉರ್ದು ಅನ್ನೋದಕ್ಕಿಂತ ಅದನ್ನು ದಖನಿ ಅನ್ನೋದು ಸೂಕ್ತ ಅಂತ ನಾನು ಭಾವಿಸ್ತೇನೆ. ಕನ್ನಡದ ಕಡೆಗೆ ನಿಮಗೆ ಯಾಕೆ ಈ ಒಲವು ತಿರುಗಿತು? ಬಹುಶಃ 1940ನೇ ಇಸ್ವಿಗೆ ನಾವು ಮರಳಬೇಕು ಅಂತ ಕಾಣುತ್ತೆ. ನಾನು ನಿಮ್ಮನ್ನ ಮತ್ತಷ್ಟು ಮಾತನಾಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸ್ತೇನೆ. ಈಗ ಒಂದು ಬ್ರೇಕ್ ಇರ್ತಬೇಕಾದ ನಂತರದಲ್ಲಿ ಈ ಒಂದು ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.